ಯವ್ವ ಲಕ್ಷ್ಮಕ್ಕರ ಬಂದ್ರೆ ನಿಮ್ನ ಹಾದಿ ಕಾಯ್ಕೊಂತ ಕುಂತಿದ್ ನೋಡ್ರಿ. ಯಾವಾಗ ಬಂದಿರ, ಯಾವಾಗ ನಿಮ್ಮನ್ನ ನೋಡೇನ, ಯಾವಾಗ ಮಾತಾಡ್ಸೇನ ಅಂತಂದ ಜೀವ ಚಟ್ಪರ್ಸಕತ್ತೈತ್ರಿ. ಬರೀ ಅಕ್ಕರ ಬರ್ರಿ ಇಲ್ಲಿ ಮ್ಯಾ ಬರ್ರಿ. ಅಯ್ಯ ಅಲ್ಲ ಜಯಕರ, ಜಯಕರ ಏನ್ ಮಾಡಕತ್ತೀರಿ ನೀವು? ಎದ್ದೇಳ್ರಿ ಮೊದಲೇ, ಎದ್ದೇಳ್ರಿಪ್ಪ, ಎದ್ದೇಳ್ರಿ ಜಯಕರ, ಎದ್ದೇಳ್ರಿ. ಇಲ್ರಿ ಲಕ್ಷ್ಮಕ್ಕರ, ನಿಮ್ ಪಾದದ ಧೂಳದಕ್ಕೆ ನನ್ನ ಸಮಯ ಇಲ್ಲ. ನೀವು ಎಷ್ಟು ನಂಗೆ ಸಹಾಯ ಮಾಡ್ರಿ ಅಂತ ನನಗೆ ಗೊತ್ತಾಗೈತ್ರಿ. ನೀವು ಬಾಯ್ ಬಿಟ್ಟು ಹೇಳಿಲ್ಲ ಅಂದ್ರೆ ನನಗೆ ಗೊತ್ತು. ನಿನ್ನೆ ಆ ಮುದುಕಿ ಬಂದು ರೊಕ್ಕ ಕೊಟ್ಟು ನನ್ನ ಮಗ ಸುದ್ದಿ ಬರಬೇಡ ಅಂದಾಗ ನನಗೆ ಗೊತ್ತಾಯ್ತು ಇದು ಲಕ್ಷ್ಮಕ್ಕರದ ಇದೆಲ್ಲ ಅಂತಂದು. ಕರೆ ಹೇಳ್ರಿ, ನೀವ ಹೋದಿಲ್ರಿ ಅದನ್ನೆಲ್ಲ ಮಾಡಿದ್ದೆ. ನಿಮ್ಮ ಉಪಕಾರನ ಹೆಂಗೆ ತಿರ್ಸ್ಲಿ ನಾನು? ಅದಕ್ಕೆ ನಿಮ್ಮ ಕಾಲು ಬಿದ್ದರೆ ನಾನು ಪಾಪ ಕಳ್ಕೊತೀನಿ. ನಿಜವಾಗೂ ನನ್ನ ಯಾವ ರೀತಿ ನಿಮಗೆ ಕೃತಜ್ಞತೆ ಹೇಳ್ಬೇಕಂತ ಗೊತ್ತಾಗ್ಬಲ್ತು. ಅದಕ್ಕೆ ಹಿಂಗೆ ಮಾಡಕತ್ತೀನಿ. ದಯವಿಟ್ಟು ನನ್ನ ಹೊಟ್ಟೆ ತಪ್ಪು, ನನ್ನಿಂದ ಏನಾರ ತಪ್ಪು ಹೊಟ್ಟೆ ಹೋಗ್ರಿ. ಆದ್ರೆ ನಿಮ್ಮ ಮನಸ್ಸು ಮಾತ್ರ ಭಾಳ ದೊಡ್ಡದ್ರಿ, ಭಾಳ ದೊಡ್ಡದು. ನಿಮ್ಗೆ ಎಷ್ಟು ಕಷ್ಟ ಕೊಟ್ಬಿಟ್ರಿ ಪಾಪ. ರೊಕ್ಕ ಎಲ್ಲ ಕೊಡಂಗಾಯ್ತು, ನನ್ನಿಂದ ನೀವು ರೊಕ್ಕ ಖರ್ಚು ಮಾಡ್ಕೊಳಂಗಾಯ್ತು. ನನ್ನಿಂದ ನೀವು ಯಾರ್ಯಾರಿಗೋ ಏನೇನೋ ಹೇಳಿ ಅವ್ರಿಗೆಲ್ಲ ನೀವು ಇದು ಮಾಡಂಗಾಯ್ತು. ಎಷ್ಟರ ನನ್ನ ಬಗ್ಗೆ ನೀವು ಕಾಳಜಿ ಇಟ್ಕೊಂಡಿರಿ, ಎಷ್ಟರ ಕಾಳಜಿ ಇಟ್ಕೊಂಡ್ರಿ ಅಕ್ಕರ. ಅಯ್ಯ ಅಲ್ಲ, ನನಗೆ ಯಾರು ಸ್ವಂತ ಅಕ್ಕ ತಂಗಿಯರು ಇದ್ದಿದ್ರೆ ನಾ ಮಾಡ್ತಿದ್ದಿಲ್ಲನ್ರಿ. ಹಂಗ ನೀವು ನನಗೊಬ್ಬ ಅಕ್ಕ ತಂಗಿ ಅಂತ ಇಟ್ಕೊಂಡಿನಿ. ಅದನ್ನ ಬಿಡ್ರಿ, ಮೊದಲು ಎದ್ದೇಳ್ರಿ. ನನಗೆ ಹಿಂಗೆಲ್ಲ, ನನಗೆ ಕಾಲ್ಪಾಲ್ ಬಿಡಿಸ್ಕೊಳಂಗಿಲ್ಲ, ನಂಗೆ ಹಿಂಗೆಲ್ಲ ಇಷ್ಟ ಆಗಂಗಿಲ್ಲ. ನನಗೆ ಅಂತ ಎಲ್ಲ ಇದು ಇಲ್ರಿ. ಎದ್ದೇಳ್ರಿ ಅಕ್ಕರ. ನಿನ್ನೆ ಆ ಮುದುಕಿ ಬಂದು ಹಿಂಗಂತ ಹೇಳಿದ್ಮೇಲೆ ನನಗೆ ಕಾಲ ನಿಲ್ಲಿಲ್ರಿ. ನಾಳೆ ಯಾವಾಗ ಬೆಳಕು ಹರಿದಿತ್ತ, ಯಾವಾಗಿಲ್ಲ, ಯಾವಾಗ ಬಿಟ್ಟಿಗಿನ ಅನ್ನಂಗಾಗಿತ್ತು. ಹೆಂಗ ಒಂದು ಯಾವ ಮಾಡ್ಕೊಂಡು ಬಂದ ಬಿಟ್ರಿ. ನಮ್ಮ ಮತ್ತೆ ಅಲ್ಲಿ ಅಡ್ಡಗಲ್ ಹಾಕಿದ್ಲ, ಎಲ್ಲೋಕಿ ಹಂಗ ಹಿಂಗ ಅಂತಂದು. ಇಲ್ರಿ ಹಿಂಗ ಅಂತಂದು, ಅಯ್ಯೋ ನೀ ಏನೋ ಹರಕಿ ಬತ್ತಿದ್ದಿ, ಆಗಲೇ ದೇವ್ರಿಗೆ ಅಂತಿದ್ದಿ, ಹಾಡ್ಬಿಟ್ಟಿನ ಎಲ್ಲಿ ಬ್ಯಾಡ ಅಂತಂದು ಹೇಳಕ್ ನೀ ಏನಾರ ದೇವ್ರಿಗೆ ಹರಕಿ ಕಟ್ಟಿದ್ದೇನ ಹಂಗ ಹಿಂಗ ಅಂತಂದು ಓದಾಡಿಲ್ರಿ. ಹಂಗೇನಿಲ್ಲತಿ ಅಂತಂದು ಹೇಳಿ ತಪ್ಪಿಸ್ಕೊಂಬರಕ್ಕೆ ಎಷ್ಟೊತ್ತಾತ್ರಿ. ಎಲ್ಲಿ ನೀವು ಬಂದು ಹೋಗ್ಬಿಟ್ಟಿರನ ಅಂತ ಮಾಡಿದ್ದೆ. ಅದಕ್ಕೆ ನೋಡೋಣ ಅಂತ ದಾರಿ ಕೇಳ್ಕೊಂಡು ಕುಂತೆ. ಬಂದ್ರಲ್ಲ ಭಾಳ ಖುಷಿ ಆಯ್ತೈತ್ರಿ. ನಿಮ್ ನೋಡಿ ನನಗೆ ಇನ್ನೂ ಎಷ್ಟು ಕಣ್ಣ ನೀರು ಬರ್ತಾವ ನೋಡ್ರಿ ಖುಷಿಗೆ. ಅಯ್ಯೋ ನಮ್ಮ ಲಕ್ಷ್ಮಕ್ಕಂದು ಮನಸ್ಸ ಹಂಗ್ರಿ. ಕಷ್ಟ ಅಂದವ್ರಿಗೆ ಕರೆಕ್ಟಲ್ಲ. ಕಷ್ಟ ಅಂದ್ರೆ ತಂದು ಏನು ರೊಕ್ಕಕ್ಕೆ ಬೆಲೆ ಕೊಡಲ್ಲ, ಒಂದು ಇದು ಕೊಡಲ್ಲ. ಕಷ್ಟದವ್ರಿಗೆ ಇದ್ದವ್ರಿಗೆ ಮೊದಲು ಸಹಾಯ ಮಾಡ್ಬೇಕಂತಂದು ವಿಚಾರ ಮಾಡ್ತಾಳೆ. ನೀವು ಆ ರೊಕ್ಕ ಪಕ್ಕ ಏನೋ ತಲೆನ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ. ಅಂತೂ ಒಂದು ದೊಡ್ಡ ಗಂಡಾಂತರನ ಪಾರತ್ರಿ. ಎಲ್ಲಿ ನನ್ನ ಗಂಡ ಹಾಕಿನ ಮಾಡ್ಕೊಂಡ್ಬಿಡ್ತಾನ, ಎಲ್ಲಿ ನನ್ನ ಜೀವನ ಅತಂತ್ರ ಆಗುತ್ತೆ ಏನಪ್ಪ ಅಂತ ಭಾಳ ದೊಡ್ಡ ಚಿಂತೆ ಆಗಿತ್ರಿ. ಅದಕ್ಕೆಲ್ಲ ಪರಿಹಾರ ಕೊಟ್ಬಿಡ್ರಿ ಅಕ್ಕಾರ. ಹೌದು ಅಂದಂಗ ನೀವು ಬರ ಮುಂದೆ ಯಾಕೋ ಸಪ್ಪು ಬಂದ್ರಿ. ಯಾಕ ಅಕ್ಕಾರ, ಆರಾಮಿಲ್ಲೇನ್ರಿ? ಯಾಕ್ರಿ ಅಕ್ಕಾರ, ಯಾಕ ಮಕ್ಕವನ್ನ ನಮ್ಮನಿ ಸಪ್ಪಗ ಮಾಡ್ಬಿಟ್ರಲ್ಲ, ಏನಾದ್ರಿ ಅಕ್ಕಾರ? ಅಲ್ಲ ಆರಾಮದಿರಿಲ್ಲ? ಈ ವಿಜಯಕರ ಏನಾದ್ರಿ ಲಕ್ಷ್ಮಕ್ಕರಿಗೆ? ಅದು ಜಯಕರ ಏನಾತಂದ್ರಿ, ನಿನ್ನೆ ಪಾಪ ಇಲ್ಲಿಂದ ಮುದುಕಿಗೆ ಅದ ರೊಕ್ಕ ಕೊಟ್ಟು ನಾನು ಮತ್ತು ಲಕ್ಷ್ಮಕ್ಕ ಮನೆಗೆ ಹೋದ್ರೆ. ನಾನಿನ್ನ ಮನೆಗೆ ಹೋಗಿದ್ದಲ್ರಿ. ನಮ್ಮ ಮನೆ ದಾರಿ ಅಲ್ಲೇ ಇವ್ರ ಮನೆ ಮುಂದೆ ಸಲ ಹೊಂಟಿದ್ದೆ. ಗೌಡ್ರು ಏನು ನಡ ಸಿಟ್ಟಿಗೆದ್ದಿದ್ರು ಅಂದ್ರೆ, ಬ್ಯಾಬಿಡ್ರಿ ನಡ ಸಿಟ್ಟಿಗೆದ್ದು ಲಕ್ಷ್ಮಕ್ಕನ ಎಂತ ಹೊಡೆದ್ರಿ. ನನಗೆ ಕಳ್ಚುರುಕ್ಕಂತ. ಆದ್ರೆ ಪಾಪ ಅವ್ರ ಅತ್ತಿ ಬಂದು ಬಿಡಿಸ್ಕೊಂಡು ಎಲ್ಲರೂ ಸಸಿ ಮಗ ಎಲ್ಲರೂ ಬೆನ್ನೆ ನಿಂತರಿ. ಅದೊಂದ ಪುಣ್ಯ ನೋಡ್ರಿ. ಇಲ್ಲ ಅಂದಿದ್ರೆ ನಿನ್ನೆ ಮನೆ ಬಿಟ್ಟು ಹೊರಗಾಕ ಸಜ್ಜಾಗ್ಬಿಟ್ಟಿದ್ರಿ. ಲಕ್ಷ್ಮಕ್ಕರ ನನಗೆ ಕ್ಷಮಿಸ್ಬಿಡ್ರಿ. ಅಲ್ಲ ಎಷ್ಟರ ನನ್ನಿಂದ ನಿಮಗೆ ನೋವು ಸಂಕಟ ಕಷ್ಟ ಅನ್ಭವಿಸಂಗ ಆಯ್ತಲ್ಲ. ಪಾಪ ನಿಮ್ಮ ಮನೆಯವರು ನಿನ್ನ ಮ್ಯಾಗ ಕೈ ಎತ್ತಿ ಹೊಡೆದ್ರು. ಯಾವತ್ತು ಪಾಪ ಹೊಡೆದಿದ್ರೋ ಇಲ್ಲೋ, ಈ ಒಂದು ಜನ್ಮಾಂತರದ ಶತ್ರು ಸಲುವಾಗಿ ಪಾಪ ನಿಮ್ಮ ಮ್ಯಾಗೂ ಕೈ ಮಾಡಾಕ್ಸೊಳಂಗಾಯ್ತು. ಏನೋ ಪುಣ್ಯಕ್ಕೆ ನಿಮ್ಮ ಮಗ ನಿಮ್ಮ ಅತ್ತಿ ನಿಮ್ಮ ಸೊಸಿ ಬೆನ್ನಿ ನಿಂತ್ರಂತಂದು ಒಳ್ಳೇದಾಯ್ತು. ಮನೆ ಬಿಟ್ಟು ಹೊರಗೆ ಹಾಕಿದ್ರೆ ನಿಮ್ಮ ಬಾಳೆಗೂ ಹದಿಗೆಡ್ತಿತ್ತಲ್ರಿ. ನನ್ನ ಬಾಳೆ ಉಳಿಸ್ಕೊಳಕ್ಕೆ ಹೋಗಿ ನಿಮ್ಮ ಜೀವನನೂ ಅತಂತ್ರ ಹೋಗಿತ್ತಲ್ರಿ. ಹಂಗೇನಾರ ಒಂದು ವೇಳೆ ನಿಮ್ಮನ್ನೇನಾರ ಹೊರಗೆ ಹಾಕಿದ್ರೆ ನಾ ಮಾತ್ರ ಬದುಕಿರ್ತಿದ್ದಿಲ್ರಿ. ಯಾಕಂದ್ರೆ ನನ್ನ ಜೀವನ ಉದ್ಧಾರ ಮಾಡಕ್ಕೆ, ನನ್ನ ಜೀವನಕ್ಕೆ ಒಂದು ನೆಲೆ ಕಟ್ಸಕ್ಕಂತಂದು ನೀವು ಬಡದಾಡಿದ್ದಕ್ಕಲ್ಲ ನಿಮ್ಮ ಮನೆಯವ್ರು ನಿಮ್ಮನ್ನು ಹೊರಗೆ ಹಾಕ್ತಿದ್ರು. ಆಮೇಲೆ ನಿಮ್ಮ ಜೀವನ ಅತಂತ್ರ ಆಗಿತ್ತು ನೋಡಿ. ನಾನು ನೆಮ್ಮದಿಲಿಂದ ಇರ್ತಿದ್ದೇನ್ರಿ ಅಂತ ನಿಮ್ಮ ಜೀವನ ಹಾಳು ಮಾಡಿ ನಾ ಬದುಕಿರ್ತಿದ್ದಿಲ್ರಿ ಲಕ್ಷ್ಮಕ್ಕರ, ನಾ ಬದುಕಿರ್ತಿದ್ದಿಲ್ರಿ. ಏನ್ರಿ ಇದು ಅಕ್ಕಾರ? ನನ್ನ ಸಲ ನೀವು ಇಷ್ಟು ಕಷ್ಟ ಅನ್ಭವಿಸಂಗಾತಲ್ರಿ. ನಾನು ಮಹಾ ಪಾಪಿ ರೀ. ನನ್ನಿಂದ ಯಾರಿಗೂ ಸುಖ ಇಲ್ಲ. ಸಹಾಯ ಮಾಡಕ್ಕೆ ಬಂದವ್ರಿಗೂ ನಿಮಗೆ ಇಷ್ಟು ಕಷ್ಟ ತಪ್ಪಿಲ್ಲ. ಮನ್ಯಾಗೂ ನಮಗೆ ಕಷ್ಟನೂ ತಪ್ಪಲಿಲ್ಲ. ಏನು ನನ್ನ ಹಣೆ ಬರನ್ರಿ ಇದು? ಅಯ್ಯ ಜಯಕರ ಹೋಗ್ಬಿಡ್ರಿ. ಖುಷಿ ಪಡೋ ವಿಚಾರಕ್ಕೆ ಯಾಕೆ ದುಃಖ ಪಡತ್ರಿ? ಏನೋ ಪಾಪ ಖುಷಿ ಹಂಚ್ಕೋಬೇಕಂತಂದು ಓಡೋಡಿ ಬಂದಿರಿ. ಈಗ ಮತ್ತೆ ನಾವ ನಿಮಗೆ ದುಃಖ ಇದು ಮಾಡ್ದಂಗತ್ತ. ಲಕ್ಷ್ಮಕ್ಕ ಹೋಗ್ಬಿಡಯ್ಯವ, ಈಗೆಲ್ಲ ಚಲೋ ಆಗೈತಲ್ಲ. ಈಗ ನಿನ್ನ ಗಂಡ ಸುಮ್ಮನೆಗೇನ, ಈಗ ಅವ್ರಿಗೆ ಮನ್ಸು ಇದಾಗತ್ತೈತಿ. ಒಂಚೂರು ಹೇಳೋರಿಗೆ, ಒಂಚೂರು ನಿನ್ನ ಬುದ್ಧಿ ಹೇಳೋರಿಗೆ. ಜಯಕರ ಮನ್ಸಿಗೆ ಬೇಸರ ಮಾಡ್ಕೋಬಿಡ್ರಿ. ನನಗೆ ಆತು ನಿನ್ನೆ ಒಂಚೂರು ಮನ್ಸಿಗೆ ಬೇಸರ ಆಯ್ತು. ಯಾವತ್ತು ಹೊಡಿಲಾರ್ದತ್ತು ಗಂಡ, ಯಾವತ್ತು ಆ ನಮ್ಮನೆ ಸಿಟ್ಟಿಗೆ ಎದ್ದಳ್ಳಾರ್ತ. ಒಂದ ಸಲ ಸಿಟ್ಟಿಗೆದ್ದು ಹೊಡೆದದ್ದು ನನ್ನ ಮನ್ಸಿಗೆ ಭಾಳ ಬೇಸರ ಆತ್ರಿ. ಅದು ಈ ವಯಸ್ಸಿನಾಗ ಸೊಸಿ ಬಂದ್ಮ್ಯಾಗ ಕೈ ಮಾಡಿಸ್ಕೊಂಡೆ. ಆಮೇಲೆ ಮನೆ ಬಿಟ್ಟು ಹೊರಗೆ ಹಾಕೋಕೆ ಅಲ್ಲಿ ತನಕ ಹೋತಲ್ಲ, ಸ್ವಲ್ಪ ಮನ್ಸಿಗೆ ಬೇಸರ ಆತು. ಆದ್ರೆ ಆಮೇಲೆ ತಿಳಿಸಿದ್ಮ್ಯಾಗ ನನ್ನ ಸೊಸಿ, ನನ್ನ ಮಗ, ನಮ್ಮ ಅತ್ತಿ ಎಲ್ಲರೂ ನನ್ನ ಬಗ್ಗೆ ಖುಷಿ ಪಟ್ಟರು, ಹೆಮ್ಮೆ ಪಟ್ಟರು. ನನ್ನ ಗಂಡ ಒಂಚೂರು ಅದೇನ ಅಂತಾರಲ್ಲ, ಕೆಳಗೆ ಬಿದ್ರು ಮೀಸಿ ಮಣ್ಣಾಗಲಿಲ್ಲ ಅಂತಾರಲ್ಲ ಹಂಗೆ. ಯಾಕಂದ್ರೆ ಶತ್ರುತ್ವ ಕಟ್ಕೊಂಡ್ ಬಂದ್ಬಿಟ್ಟಾರೆ. ಈಗ ಒಂದ ಸಲಕ್ಕೆ ನನ್ನ ನೀಟ್ ಹೋಗಿ ಅವ್ರ ಮನೆಗೆ ಸಹಾಯ ಮಾಡಿದ್ಲು, ರೊಕ್ಕ ಕೊಟ್ಟು ಬಂದಾಳ. ಅವ್ರು ನೋಡಿ ಯಾವಾಗ ನನ್ನ ಬಗ್ಗೆ ಕೆಟ್ಟದ್ದ ಬಯಸ್ತಾರ, ಅವ್ರು ನನ್ನ ಯಾವಾಗ ತುಳಿಬೇಕು ಅಂತಂದು ಕಾಯಕತ್ತಾರ. ಅಂತದಕ್ಕೆ ಹೋಗಿ ಅವ್ರಿಗೆ ಉಪಕಾರ ಮಾಡ್ಬರಕ್ಕೂ ಹೇಳಲ್ಲ ಅಂತ ಸ್ವಲ್ಪ ಯಾರಿಗಾದ್ರೂ ಸಿಟ್ಟು ಬರುತ್ತಲ್ರಿ. ಹೆಣ್ಮಕ್ಳು ನಾವು ಹೋಗ್ಬಿಡು ಪಿಸ ಅಂತ ಬಿಡ್ಬೋದು. ಆದ್ರೆ ಗಂಡ ಮಕ್ಕಳು ಭಾಳ ಸಿಟ್ಟಲ್ರಿ ಮೊದ್ಲ. ಅದಕ್ಕೆ ಅವ್ರಿಗೆ ಸ್ವಲ್ಪ ಬೇಸರ ಆತ್ರಿ. ಅವಾಗ ನಾನು ಸುಮ್ಮನೆ ಅಂದ್ರೆ ಮತ್ತೆ ಏನು ಮಾಡೋಕ್ಕಾಗತ್ತೆ? ಅವ್ರು ಸಿಟ್ಟು ಯಾರು ತಿರ್ಸ್ಕೋಬೇಕ್ರಿ? ಮತ್ತೆ ನಾ ಮಾಡಿದ ತಪ್ಪು ನನಗೊಂದು 4 ಏಟ್ ಬೆಳೆದ್ರೆ ತಿರ್ಸ್ಕೊಂಡ್ರಿ. ಆಮೇಲೆ ಅವರು ಏನು ಅಷ್ಟೇನಿದ್ರು ಅದು ವಿಚಾರವಾಗಿ ಮತ್ತೆ ಜಾಸ್ತಿ ಮಾತಾಡಲಿಲ್ರಿ. ನಮ್ಮ ಅತ್ತೆ ಯಾವಾಗ ಬೈದು ಬುದ್ಧಿ ಹೇಳಿದ್ರಲ್ಲ, ಸ್ವಲ್ಪ ಸುಮ್ಮನೆ ಆದ್ರಿ. ಆದರೂ ಅಷ್ಟೇ ಕಷ್ಟ ಅದ ರೀ. ಹೋಗುತ್ತೆ, ಎಷ್ಟು ದಿವಸ ತಿರ್ತಾರ್ರಿ ಏನ ಸಿಟ್ಟು ಇಳೋವರೆಗೂ ಸ್ವಲ್ಪ ಹಂಗಾರಿ. ಆಮೇಲೆ ಮತ್ತೆ ಮೊದ್ಲಿನಂಗೆ ಅಕ್ಕಾರ ಏನಾಯ್ತು ತಗೋರಿ. ಅವು ಮತ್ತೆ ಅವು ಹಿಂಗೆಲ್ಲ ಆಗವ್ರಿ. ಯಾರಿಗೆ ಒಬ್ಬರಿಗೆ ಒಳ್ಳೇದು ಮಾಡ್ತೀವಿ ಅಂದ್ರೆ ಏನೋ ಒಂದು ಆಗ್ತಿರ್ತಾವೆ. ಅದನ್ನ ಯಾಕೆ ತಲೆ ಕೆಸುವಂತ್ರಿ? ಒಟ್ಟು ನಿಮಗೆ ಒಳ್ಳೇದಾತಲ್ಲ ಅಷ್ಟು ಸಾಕು.
ಹ್ಞೂ ಒಳ್ಳೇದಾತು, ನಿಮ್ಮ ದಯೆಯಿಂದ ಒಳ್ಳೇದಂತೂ ಆತು. ಆ ದೇವ್ರು ಒಂದು ಮಕ್ಕಳ ಫಲ ಒಂದು ಕೊಟ್ಬಿಟ್ರೆ ನನಗೆ ಯಾ ಚಿಂತಿರಲ್ರಿ. ಈ ಮತ್ತೆ ಯಾವಾಗ ಏನಾಗುತ್ತೆ, ಯಾವಾಗ ನನ್ನ ಗಂಡ ಯಾವಾಗಿನ ಕರ್ಕೊಂಬರ್ತಾನೆ, ಯಾವಾಗ ಏನಾಗುತ್ತೆ ಅನ್ನೋ ಜೀವನದಾಗ ನಾ ಬದುಕಕತ್ತೀನಿ. ಆ ಮಕ್ಕಳ ಫಲ ಒಂದು ಕೊಟ್ಬಿಟ್ರೆ ನಿಶ್ಚಿಂತೆಗೆ ಜೀವನ ಮಾಡ್ತೀನಿ ರೀ. ಆ ದೇವ್ರಿಗೆ ಯಾಕೆ ಕನಿಕರ ಬರುವಲ್ತೋ ಏನೋ, ಯಾಕೆ ನನಗೆ ಇಂಥ ಒಂದು ಇದು ಕೊಡಕತ್ತಾನೋ ಏನೋ, ನಾನು ಏನು ಪಾಪ ಮಾಡಿನೋ, ಯಾವ ಜನ್ಮದಾಗ ಏನು ಪಾಪ ಮಾಡಿನೋ ನಾನು. ಹೋಯ್ ಬರೀ ಜಕ್ಕರ, ಅದೇನಾಯ್ತು, ದೇವರು ಕೊಡ್ತಾನ. ಏನ ಮಕ್ಕಳ ಫಲ ದೂರ ಇರ್ಬೇಕಷ್ಟೇ. ನಿಮ್ಮನ್ನ ನೋಡಿದ್ರೆ ಮಕ್ಕಳಾಗಲ್ಲ ಅನ್ನಂಗಿಲ್ಲ, ತಗೋರಿ, ಮಕ್ಳು ಆಗ್ತಾವ ನಿಮ್ಗೆ. ನನಗೆ ಯಾಕೆ ಹಂಗೆ ಅನ್ಸಾತೈತಿ ಇವ ಜಕ್ಕರ, ನಿಮ್ಮ ಬಾಯಿ ಹರಕಿಲಿಂತ್ರ ಹಂಗೆ ಆಗ್ಬಿಡ್ರಿ. ನಿಮ್ಗೆ ಏನು ಕೇಳ್ತೀರ ಅದು ಕೊಡ್ತೀನಿ ನೋಡ್ರಿ ನಾನು. ಹಂಗಾಗ್ಲವ ಪಾಪ ಇಷ್ಟು ದೇವರು ದಿನ ನಡ್ಕೊಂತಿದ್ವಿ, ಎಲ್ಲ ಮಾಡ್ತಿದ್ವಿ. ಅದೊಂದು ಆಗ್ಬಿಟ್ರೆ ನಿನ್ನ ಕಷ್ಟನ ಪಲ್ಲರಿತವ. ದೇವರು ಅದೊಂದು ಯಾಕಿನ್ನ ದೂರ ಇಟ್ಟಾನೆ ಏನು, ಜಲ್ದಿ ಕಣ್ಣೆ ತೋರಿ ಒಂದಿನ ಯಾರೋ ಒಂದು ಗಂಡ ಹೆಣ್ಣ ಕೂಸ್ ಕೊಟ್ಬಿಟ್ರೆ ನೆಮ್ಮದಿಲಿಂತ್ರ ಜೀವನ ಮಾಡ್ಕೊಂಡಿರ್ತೀವ. ಅದೊಂದು ಕೊಡ್ಲಪ್ಪ ದೇವ್ರೆ ಅಂತ ಬಿಡ್ಕೋತ್ನವ ನಾನು ನಿನ್ಪರ. ಯವ ಲಕ್ಷ್ಮಕ್ಕ ಬಾರ ಯವ್ವ, ನಿನ್ನೆರ ಗೌಡ್ರು ಆ ನಡ ಸಿಟ್ಟಿಗಿದ್ದು ಆ ನಡ ಬಡದು ಆ ನಮ್ನಿ ರಂಪರಮಾಯಣ ಆಗೈತಿ. ಈ ಮತ್ತೆ ಯಾವನಾರ ಊರಾಗಿಲ್ಲ ಯಾವನಾರ ಹೋಗೋ ನೋಡಿ ಇಬ್ರು ಗೌಡ್ ಶೇನರು ಕಟ್ಟಿ ಮಕ್ಕೊಂಡು ಮಾತನಾಡ್ಸಿದ್ರಂತ ಮತ್ತೆ ಹೋಗಿ ಏನಾರ ಗೌಡ್ರಿಗೆ ಹೇಳಿದ್ರು ಇಲ್ಲೋಡ ಮತ್ತೆ ಅದೇನ ಅಂತಲ್ಲ ಗಾಯದ ಮ್ಯಾಗ ಉಪ್ಪು ಕುದಿಸ್ದಂಗೆ ಆಗತ್ತೆ. ಮತ್ತೆ ಗೌಡ್ರು ಇನ್ನ ನಿನ್ನಿಕ್ಕಿಂತ ಇವತ್ತು ಮಾತ್ರ ರೊಚ್ಚಿಗೆ ಎದಾಟ ಯಾಕೆ ಬೇಕು, ಈಗ ಮಾತಾಡಿದ್ವಲ್ಲ ಸಾಕು, ಇಷ್ಟದ ಇರೋಣ, ನಡಿ ಹೋಗ ನಡಿ. ಹೌದವ ಯಾಕೆ ಬೇಕು ಜಯಕರ, ಬರ್ತೀವಿ ತಗೋರಿ ನಾವು. ಆತಲ್ಲ ಈಗ ಆರಾಮಿರ್ರಿ. ಬರ್ತೀನಿ ರೀ ಜಯಕರ, ಹಂಗಿದ್ರೆ ನೀವು ಹೋಗ್ಬರ್ರಿ, ಆರಾಮಿರ್ರಿ. ಯವ್ವ ಖುಷಿ ಪಡೋ ವಿಚಾರ ಯವ್ವ, ಗಾಬರಿ ಆಗ್ಬೇಡ್ರಿ, ಏನೇನಾಗಿಲ್ಲ. ಇಷ್ಟು ದಿವಸ ಪಾಪ ಈ ಹೆಣ್ಮಗಳು ಒಂದು ದೇವ್ರು ಬಿಡ್ಲಿಲ್ಲವ. ಕಂಡ ದೇವ್ರಿಗೆ ಹರಕಿ ಹೊತ್ತಾಳ, ಕಂಡ ದೇವ್ರ ಸೇವೆ ಮಾಡ್ಯಾಳ. ಆ ದೇವ್ರು ಇವತ್ತು ಫಲ ಕೊಟ್ಟಾನ ನೋಡು. ಹಾ ಯಮ್ಮ ಏನ್ ಹೇಳ್ತಿ ನೀನು? ಯಮ್ಮ ನಮ್ಗೆ ಚಂದ ಬಿಡಿಸಿಲ್ಲ ಯವ್ವ, ನೀ ಏನ್ ಹೇಳ್ತಿ ಅರ್ಥ ಹೋಗ್ತಿಲ್ಲ ನಂಗೆ. ಹೌದಾ ಯಮ್ಮ, ನೀವೆಲ್ಲ ಒಗಟಿಟ್ಟು ಮಾತಾಡ್ತಿರವ ಯವ್ವ, ದೊಡ್ಡವರು. ನಾವು ನೋಡ್ರ ಹಸೆ ದೊಡ್ಡವು, ನಮಗೆ ತಿಳಿಯಂಗಿಲ್ಲ. ಏನಾಯ್ತು ಒಟ್ಟು ಬಿಡಿಸಿ ಹೇಳ್ಬಿಟ್ಟು. ಅಯ್ಯ ತಂಗಿ ಹೊಟ್ಟೆ ಯವ್ವ, ಹುಡುಗಿ ಆಯ್ತು ಗೊತ್ತಿದ್ದಂಗಿಲ್ಲ ಪಾಪ, ಅದಕ್ಕೆ ಹೊಟ್ಟೆಲಿ ಐತಿ ಪಾಪ, ಗೋಳಾತಿ ಬಿದ್ದೈತಿ. ಅಯ್ಯೋ ಯಮ್ಮ, ಎಂತ ಸುದ್ದಿ ಹೇಳ ಯಮ್ಮ ನೀನ. ಯವ್ವ ಯವ್ವ ಎಷ್ಟು ಖುಷಿ ಆಯ್ತು ಗೊತ್ತಾ. ಈಗರ ಪಾಪ ಗೋಳಾಡಕತ್ತಿದ್ರೆ ದೇವ್ರ ಕಣ್ ಬಿಡ್ಲಿ ಅಂತ ನಾವು ಅನ್ಕೊಂಡ್ರಿ. ಯವ್ವ ದೇವ್ರ ಕಣ್ಣು ಬಿಟ್ಟ ಅಂತ ಇಂತ ಹೊಟ್ಟಿಲಿ ಆಗ್ಬಿಟ್ಲಲ್ಲ ಯವ್ವ. ಯವ್ವ ಕಷ್ಟ ಪರಿಹರಿತ್ ಬಿಡಿ ಯವ್ವ, ಹುಡುಗಿದ ಕಷ್ಟ ಪರಿಹರಿತ್. ದೇವ್ರು ಕಣ್ಣೆ ತೋರಿಸ್ಬಿಟ್ಟ ದೇವ್ರು. ಯವ್ವ ಲಕ್ಷ್ಮಕ್ಕ ನಿಜನವ ಯವ್ವ, ನಿನ್ ಬಾಯಿ ಹರಕಿ ಅದೇನ್ ನೋಡ ಯವ್ವ, ಇದು ಈಗಂದಿ ನಿನ್ಗೆ ಆಳ್ ತಗೋರಿ ಯವ್ವ ಅಕ್ಕ ಅಂತಂದ. ಯವ್ವ ದೇವ್ರು ಒಳ್ಳೇದಾತವ ಯವ್ವ, ಪಾಪ ಈಕಿ ಕಷ್ಟ ನೋಡಕ್ ಆಗಲ್ತಕ್ಕಿತ್ತ ಯವ್ವ. ಈ ಎಬಸಂತಡಿ ಲಕ್ಷ್ಮಕ್ಕ ಒಟ್ಟು ಆಕಿಗೂ ಈ ಕಿವಿ ಸುದ್ದಿ ಕೇಳ್ತಂದ್ರೆ ಎಷ್ಟು ಕೊಂಡಾಡ್ಬೋದು ಪಾಪ. ಎಬಸು ಜಲ್ದಿ ರೀ. ಜೇಕರ ಎದ್ದಾಡ್ರಿ, ಖುಷಿ ಸುದ್ದೈತಿ ಎದ್ದಾಡ್ರಿ. ನೀವೇನ್ ಆಸೆ ಪಟ್ಟಿದ್ದ ನೀವು ಸಿಕ್ಕೈತಿ ಎದ್ದಾಡ್ರಿ. ನಿಮ್ ಕಷ್ಟ ನಿಮ್ ಪರ್ಲೆಲ್ಲ ಹರಿತಿ ಎದ್ದಾಡ್ರಿ. ಆ ದೇವ್ರ ಕಣ್ಬಿಟ್ಟ ಎದ್ದಾಡ್ರಿ ಯಾಕರ. ಇವ ತಂಗಿ, ಏ ತಂಗಿ ಇವ ಎದ್ದಾಳ, ಕಣ್ಬಿಡು ಒಂಚೂರು ಇಲ್ಲಿ. ಯಪ್ಪ ಯಾಕ ತಲಿ ಒಂದೇ ಸಲ ಕಣ್ ಕತ್ಲದಂಗೆ ಈ ತಲಿ ಬೋಳತ್ತೆ. ಬಿಟ್ಟೆ ಲಕ್ಷ್ಮಕ್ಕರ. ಯಪ್ಪ ಏನಾತ್ರಿ ನನಗ? ಇವ ಎಂತ ಬರೀ ಬಿದ್ರಪ್ಪ. ಏನಾಗಿಲ್ಲ ಅವ ತಂಗಿ, ಆರಾಮದೀವಿ. ಓ ಇವರು ಅಮ್ಮರ ಯಾವಾಗ ಬಂದ್ರಿ? ಪಾಪ ನಾ ಬಿದ್ದದ್ ನೋಡಿ ನೀವು ಬಂದ್ರೇನ? ಇಲ್ಲಿ ಬಿಡ್ರಿ ಅಮ್ಮರ, ಯಾಕ ಏನ ಸರಿಗೆ 2-3 ದಿವಸ ಹತ್ತು ಸೊಪ್ಪು ಮನ್ಯಾಗ ಸೊಪ್ಪು ಇದು ಏನೋ ಒಂಚೂರು ಹಂಗ ಇತ್ತು, ಊಟ ನಾಟಿ ಮಾಡಿದಿಲ್ರಿ, ಹಂಗಾಗಿ ಆಗಿರ್ಬೇಕ್ರಿ. ಆಯ್ತು ತಗೋರಿ ಅಮ್ಮರ, ಮನೆಗೆ ಹೋಗ್ತೀನಿ ತಗೋರಿ. ಅಯ್ಯೋ ಜೇಕರ, ಏನ್ ನಿಮ್ ಪರ್ಲ ಹರಿತ್ರಿ, ನಿಮ್ ಚಿಂತಿ ಬಗ್ಗೆ ಹರಿತ್ ನೋಡ್ರಿ. ಆ ದೇವ್ರ ಕಂಡ್ಬಿಟ್ಟು ನೋಡ್ರಿ. ಹೌದ್ರಿ, ಇನ್ನು ನೀವು ಯಾರಿಗೂ ಅಂಜ ಅವಶ್ಯಕತೆ ಇಲ್ಲ, ಮನೆ ಬಿಟ್ಟು ಹೋಗೋ ಅವಶ್ಯಕತೆ ಇಲ್ಲ. ಯಾವಾಗಾರ ಮನೆ ಬಿಟ್ಟು ಹೋಗೋದ್ರೆ ಜುಟ್ಟಿಗೆ ಅವ್ರನ್ನ ನೆಲಕ್ ಬಿಡಂಗ್ ಹೋದಿರಿ. ನೀವು ಇನ್ನು ನಿಮ್ ಚಿಂತಿನ ಬಗ್ಗೆ ಹರಿತ್ ನೋಡ್ರಿ. ಇನ್ನ ಏನ್ ಹೇಳ್ತೀರಿ ಚಕ್ಕರ ಲಕ್ಷ್ಮಕ್ಕರ, ಏನಾತ್ರಿ ಅಂತದ? ಯವ್ವ ತಂಗಿ ಏನ್ ಚಿಂತೆ ಮಾಡೋದಿಲ್ಲ ಯವ್ವ, ಖುಷಿ ವಿಚಾರನ ಏನಂದ್ರ ನೀನು ಹೊಟ್ಟಿಲದಿ ತಂಗಿ, ಹೊಟ್ಟಿಲದಿ. ಏನು ಇನ್ನೊಮ್ಮೆ ಹೇಳ್ರಿ ಮರ, ಇನ್ನೊಮ್ಮೆ ಹೇಳ್ರಿ. ಕರೆವ್ರಿ ಜೇಕರ, ಕರೆ ಒಂದ್ರಿ ನೀವು ಹೊಟ್ಟಿಲದಿರಂತ್ರಿ. ಅಮ್ಮ ಎಲ್ಲ ನಾಡಿ ನೋಡ್ತಾರಂತ್ರಿ, ಅವ್ರಿಗೆಲ್ಲ ಗೊತ್ತಾಗತ್ತಂತ್ರಿ. ಯವ್ವ ಕಡೆಗೂ ಕಣ್ಬಿಟ್ಟ ಬಿಟ್ಟಲ್ರಿ, ಕಡೆಗೂ ನಿಮ್ಮ ಮಡ್ಲಾಗ ಒಂದ್ ಕೂಸು ಆಡಂಗ ಆತಲ್ರಿ. ಇನ್ನ ಗೌಡ ಗಂಜಬೇಡ್ರಿ, ಅವ್ರ ಗಂಜಕ್ ಹೋಗ್ಬೇಡ್ರಿ. ನೀವು ಇನ್ ಯಾರ್ಗ ಬಗ್ಗಕ್ಕ ಹೋಗ್ಬಿಡ್ರಿ. ಅಂತೂ ಇಂತೂ ಕೂಸಿತ್ಗಳ ಭಾಗ್ಯ ಕೊಟ್ನಲ್ರಿ ನಿಮಗ್ ದೇವ್ರು. ಭಾಳ ಖುಷಿ ಆಯ್ತೈತ್ರಿ ನಮಗ, ಭಾಳ ಖುಷಿ ಆಯ್ತೈತ್ರಿ. ಅಲ್ರಿ ಜೇಕರ, ಇನ್ನ ಈಗ ಅಂದಲ್ರಿ ಹಂಗೇನಾರ ಆತದ ನೀ ಕೇಳಿ ಕೊಡ್ತೀನಿ ಅಂತಂದು ಮತ್ತೆ ನಾ ಕೇಳಿ ಕೊಡ್ತೀರಿ ಮತ್ ನೀವು. ವಿಜಯಕರ ನೀವ್ ಏನ್ ಕೇಳ್ತೀರಿ ಕೇಳ್ರಿ, ಇಂಥದಿಲ್ಲ ಅಂತಂದು ನಿಮ್ಗೆ ಕೊಡ್ತೀನಿ. ಏನ್ ಬೇಕು ಹೇಳ್ರಿ. ನನ್ನ ಜೀವನದ ಒಂದು ದೊಡ್ಡ ಬೆಳಕಿನ ಬಾಗ್ಲನ್ನ ತೆಗಿಯಕತ್ತೈತಿ. ಇನ್ನು ನಾನು ಯಾಕರ ಯಾವುದಕ್ಕೂ ಚಿಂತೆ ಮಾಡಲ್ರಿ, ನನಗೆ ಏನು ಬೇಡ್ರಿ. ನನ್ನೆಲ್ಲ ರೊಕ್ಕ ಬಂಗಾರ ಏನ್ ಬೇಕು ಹೇಳ್ರಿ ಎಲ್ಲ ಕೊಟ್ಬಿಡ್ತೀನಿ ರೀ. ನಿಮ್ಗಿಂತ ಹೆಚ್ಚಿಂದ ಇತ್ತೇನ್ರಿ ನನಗೆ.
ಲಕ್ಷ್ಮಕ್ಕರ ಲಕ್ಷ್ಮಕ್ಕರ ನೀವು ಅಂದಂಗ ನಾನು ಹೊಟ್ಟಿಲ್ಲ ಆದ್ರಿ ನನಗೂ ಹೊಟ್ಟೆ ಒಂದು ಕೂಸೈತ್ರಿ ನಾನು ಇನ್ಮೇಲೆ ಯಾರಿಗೂ ಅಂಜಂಗಿಲ್ರಿ ನಾನು ಒಂದು ಕೂಸಿಟ್ಕೊಂಡು ಅಡ್ಡಾಡ ಭಾಗ್ಯ ಕೊಟ್ಟಲ್ರಿ ದೇವ್ರು ಇವ ಈ ಜೀವನ ಪರ್ಯಂತ ಹಿಂಗ ಸಾಯದಾಗತ್ತ ಅನ್ಕೊಂಡಿದ್ದೆ ನನಗಂಡ ಎಲ್ಲಿ ಏನ್ ಮಾಡ್ತಾನ ಅಂತ ದಿನಾ ಸತ್ ಬದುಕ್ತಿದ್ದೆ ಯಪ್ಪ ದೇವ್ರಿ ನನ್ನ ಜೀವನಕ್ಕೂ ಒಂದು ಬೆಳಕು ಬಂತಲ್ರಿ ಲಕ್ಷ್ಮಕ್ಕರ ನನಗೆ ಭಾಳ ಖುಷಿ ಆಗ್ತೈತ್ರಿ ನಂಗೆ ಭಾಳ ಖುಷಿ ಆಗ್ತೈತ್ರಿ ಅಮರ ಅಮರ ನೀವು ನನ್ನ ಪಾಲಿ ದೇವ್ರಿ ನೀವ ಬಹುಶಃ ಆ ದೇವ್ರ ನಿಮ್ಮನ್ನ ಕಳ್ಸಿರ್ಬೇಕ್ರಿ ಇಲ್ಲಾಂದ್ರೆ ನಾ ಬಿದ್ದ ನೀವು ಇಲ್ಲಿ ಬರ್ಬೇಕಂದ್ರೆ ಆ ದೇವ್ರ ನಿಮ್ಮ ರೂಪದಾಗ ಬಂದನ್ರಿ ನನಗೆ ಹಿಂಗೈತಿ ನೀವು ಖುಷಿ ಪಡಿ ಇನ್ಮೇಲೆ ನಿಂದಕ್ಕೆಲ್ಲ ಕರಿಗೆ ಹೋತು ಇನ್ನ ನಿನ್ನ ದಿನ ಸುಖದ ದಿನಗಳು ಬರ್ತಾವ ಅಂತಂದು ಆ ದಿನ ಇನ್ಮೇಗ ಅನ್ಭವಿಸು ಅಂತೇಳಿ ಹೇಳಕ್ ಬಂದ್ರಿ ನಿಮ್ಮ ರೂಪದಾಗ ಬಂದ್ರೆ ಆ ದೇವ್ರ ಅಂತ ತಿಳ್ಕೊಂತೀನ್ರಿ ದೇವ್ರಿ ನೀವು ಆತವ ಖುಷಿ ಆತಿಲ್ಲ ಸರಿ ಈಗ ಹೋಗು ಓಡಾಡ್ಬೇಡ ಜಾಸ್ತಿ ಕುಂಡಾಡ್ಬೇಡ ಕಾಲು ಪಾಲಿಡ ಮುಂದೆ ಹುಷಾರು ಬಾಳೆಹಣ್ಣು ಪಪ್ಪಾಯ ಹಣ್ಣು ಆಮೇಲೆ ಚಿಕ್ಕು ಹಣ್ಣು ಅನಾನಸ್ ಹಣ್ಣು ಇಂಥವು ಹೀಟಿನೂ ಪಾಟಿನೂ ತಿನ್ನಬೇಡ ನಿನಗೆ ಏನಾರು ಒಂಚೂರು ತ್ರಾಸ ಆತಂದ್ರೆ ನಾನು ಅಂತೇಳಿ ಬಾ ನಾನು ನಿನಗೆ ಏನು ತಿನ್ಬೇಕು ಏನು ತಿನ್ನಬಾರ್ದು ಆಮೇಲೆ ಹೆಂಗಿರ್ಬೇಕು ಏನು ಅಂತೆಲ್ಲ ಹೇಳ್ತೀನಿ ಯಾವಾಗ ಏನೇನು ಉಣ್ಬೇಕು ಏನೇನು ಉಣಬಾರ್ದು ಅದನ್ನೆಲ್ಲ ಹೇಳ್ಕೊಡ್ತೀನಿ ಎಳ್ಳು ಮಾತ್ರ ಮೊದಲು ತಿನ್ನಬೇಡ ಈ ಇಲ್ಲೋಡ 3 ತಿಂಗಳು ಮಾತ್ರ ಪೂರ್ತಿ ಅತಿ ಸೂಕ್ಷ್ಮ ಇರಬೇಕು ಈಗ ಯಾಕಂದ್ರೆ ಮತ್ತೆ ನೀನು ಏನಾರ ಒಂದು ಚೂರು ಹೆಚ್ಚು ಕಮ್ಮಿ ಆದ್ರೂ ಭಾಳ ತ್ರಾಸಾಗುತ್ತೆ ಹುಡುಗಿ ಕಣ್ಕಂಡದ್ದೇನೋ ತಿನ್ಬೇಡ ಅವ್ರು ಕೊಟ್ಟರು ಇವ್ರು ಕೊಟ್ಟರು ಅಂತೇಳಿ ಆಮೇಲೆ ನಿಮ್ಮ ನಿನ್ ಮ್ಯಾಗ ಚಲೋ ಜೀವಿದ್ದು ನಿನಗೇನಾರ ಕೂಸುಟ್ಟಿದ್ದು ಖುಷಿ ಪಟ್ರೆ ಅವ್ರ ಏನಾರು ತಿನ್ಬೇಕನ್ಸಿದ್ರೆ ತಿನ್ನ ಹಂಗೇನಾರ ಅವ್ರು ಅಸೂಯೆ ಪಟ್ಟರು ನಿನಗೆ ಹಂಗಿಂಗಂದ್ರೆ ಅವ್ರ ಕೈಯಂದು ಏನು ತಿನ್ಬೇಡ ಕುಡಿಬೇಡ ಹುಡುಗಿ ಹುಷಾರಿರು ಹ್ಞೂ ಅಮ್ಮ ಅಷ್ಟೇ ಅಲ್ರಿ ನಿಮ್ಮ ಮಾರ್ಗದರ್ಶನದಾಗ ನಡ್ತೀನಿ ಯಾಕಂದ್ರೆ ನನಗಿಂಥದ್ದೇನೂ ಗೊತ್ತಿಲ್ಲ ನಮ್ಮ ಮನೆಗೂ ಅಕ್ಕ ತಂಗಿಯರು ಅಂತ ಯಾವುದೋ ಅನುಭವ ನನಗೆ ಇಲ್ರಿ ನನಗೇನು ಗೊತ್ತೇ ಇಲ್ರಿ ನೀವು ಹೆಂಗೆ ಹೇಳ್ತೀರಿ ಹಂಗೆ ಇರ್ತೀನಿ ರೀ ಈಗ ನಮ್ಗೆ ಇಲ್ಲಿದೆ ಇಲ್ಲಿ ಲಕ್ಷ್ಮಕ್ಕರು ಅವ್ರ ಜೇಕರು ನನಗೆ ಹೊಸದಾಗಿ ನನಗೆ ಒಬ್ಬ ಅಕ್ಕ ಒಬ್ಬ ತಂಗಿ ಸಿಕ್ಕಂದ್ರಿ ನನ್ನ ಜೀವನದಾಗ ಇವರು ನೀವು 3 ಮಂದಿ ಏನು ಹೇಳ್ತಿರಲ್ರಿ ಅದ್ರಂಗ ನಡ್ಕೊಂತೀನಿ ರೀ ಆ ದೇವರ ನಿಮ್ಮ ರೂಪದಾಗ ಬಂದು ನನ್ನ ಜೀವನ ಕತ್ಲೆಯಿಂದ ಬೆಳಕಿ ತಂದಂಗೆ ಆಗೈತೆ ನನ್ನ ಜೀವನ ನಿಜ ರೀ ಜಯಕರ ನಿಮಗೆ ಏನ್ ಬೇಕು ಹೇಳ್ರಿ ಎಲ್ಲ ಮಾಡ್ಕೊಂಡ್ಬರ್ತೀನಿ ಏನೇನ್ ತಿನ್ಬೇಕು ಅನ್ಸುತ್ತಾ ಬೈಕಿ ಏನೇನದ ಹೇಳ್ರಿ ಎಲ್ಲ ಮಾಡಿ ಮುಗಿಸ್ಬಿಡ್ತೀವಿ ಒಟ್ಟ ಕೂಸು ಚಂದ ಒಂದು ಚಲೋದ ಅಡ್ಡೆ ಕೈಲೆ ಚಂದನು ಅದ್ ಯಾವ್ದೋ ಒಂದ್ ಗಂಡ ಅಡಗ್ಬಿಡ್ರಿ ಚಂದ ಇರ್ಬೇಕಾ ಮತ್ ನಿಮ್ಮಂಗ ಅದ ಎಷ್ಟು ಚಲೋ ತುಂಬ ಇರ್ಬೇಕು ನೋಡ್ರಿ ಹ್ಞೂನ್ರಿ ಇದ್ರ ಮಾತ್ರ ನಾನು ಒಂದ ಹೇಳ್ತೀನಿ ನೋಡ್ರಿ ಗೌಡ್ರ ಮೂತಿ ಇಟ್ಟವ್ರಿ ಹಿಂದಾಗರ್ಸಿ ಆಮೇಲೆ ಮತ್ ನೋಡ್ರಿ ಬೇಡ ನೀವ ಚಂದದಿರಿ ನಿಮ್ಮಂಗ ಹೊಲಂತದ್ದು ಚಂದ ಖುಷಿ ನಡ್ಕೊಡ್ರಲ್ ಮತ್ ನಮ್ಗೆ ಅಷ್ಟಾಗಿಲ್ ತಗೋರಿ ನಂಗೆ ಭಾಳ ಆಚೆ ಬರತೈತ್ರಿ ಅಯ್ಯ ಇಲ್ಲ ಇಷ್ಟು ನಾಚ್ಕೊಂಡ್ರೆ ಹೆಂಗ್ರಿ ಮನಿಗೆ ಹೋಗ್ರಿ ಗೌಡ್ರ ಮುಂದೆ ಇನ್ನ ನಾಚ್ಕೊಂಡು ಹೇಳ್ರಲ್ಲ ಇನ್ನ ನೀವು ಅಪ್ಪ ಹಾಕತ್ರಿ ನಾವು ಹಾಕತ್ತೀನಿ ಆಕಿ ಮುದುಕಿ ಹೇಳ್ರಿ ನೀ ಅಜ್ಜಿ ಹಾಕತ್ತಿ ನೋಡಂತೇಳಿ ಅಲ್ಲಿ ನಾಚ್ಕೋರಿ ಇಲ್ಲೇನ್ ಬ್ಯಾಡ ತಗೋರಿ ಹೌದೌದು ಹೋರಿ ಈ ವಿಚಾರನ ಮೊದಲ ಗಂಡ ತಿಳಿಸ್ಬೇಕಂತಂದು ಪ್ರತಿಯೊಬ್ಬ ಹೆಣ್ಮಗಳು ಆಸೆ ಪಡ್ತಾಳ ಯಾರಿಗೂ ತಿಳಿಸಲ್ರಿ ಫಸ್ಟ್ ಹುಟ್ಟಿಸಿದ ಅಪ್ಪಗೂ ತಿಳಿಸಲ್ಲ ಅತ್ತಿ ಮಗೂ ತಿಳಿಸಲ್ಲ ಮೊದಲ ಗಂಡಿಗೆ ಯಾವಾಗ ಹೇಳನ ಈ ಖುಷಿ ವಿಚಾರನ ಗಂಡ ನನ್ನ ಕೊಟ್ಟ ಹೆಂಗ್ ನಡ್ಕೊಂತಾನ ಖುಷಿ ವಿಚಾರ ಕೇಳಿ ಅನ್ನೋದ ಹೆಣ್ಮಕ್ಳಿಗೆ ಭಾಳ ಅಂದ್ರೆ ಭಾಳ ಆಸೆ ಇರತ್ರಿ ಅದಕ್ಕೆ ಕಾಯ್ತಿರ್ತಾರ ಗಂಡ ಹೇಳ್ಬೇಕಂತ ಹೋರಿ ನೀವು ಮೊದಲು ಹೋಗಿ ನಿಮ್ಮ ಯಜಮಾನ್ರಿಗೆ ತಿಳಿಸ್ರಿ ಅವ್ರು ಹಿಂಗಂತಾರ ನೋಡ್ರಿ ಖುಷಿ ಪಡ್ರಿ ಇನ್ಮೇಲೆ ನಿಮ್ಮ ಮನ್ಯಾಗ ಖುಷಿ ಅಂತ ಜೀವನ ನಡೀತೈತೆ ತಗೋರಿ ಒಂದು ಅದೇನು ಕೂಸು ಆಡಿ ಹತ್ತು ಕರೆದು ಅಡ್ಡಾಡಕತ್ತಂದ್ರೆ ಅದ್ನೇನು ಹೇಳ್ತೀರಿ ಮನೆ ಸಂಭ್ರಮ ಸಡಗರನ ಬ್ಯಾಬಿಡ್ರಿ ಹೋಗ್ರಿ ಇನ್ಮ್ಯಾಗ ನಿಮ್ಮೆಲ್ಲ ದಿನಗಳು ಖುಷಿಯಾಗಿರ್ಲಿ ಹೋಗ್ರಿ ಆಯ್ತ್ರಿ ಲಕ್ಷ್ಮಕ್ಕರ ಅಯ್ಯ ಮೊದಲು ಹೋಗಿ ನಮ್ಮ ಮನೆಯವ್ರಿಗೆ ಹೇಳ್ತೀನಿ ರೀ ನಮ್ಮ ಅತ್ತಿ ನನಗೆ ಆಗದೇ ಇಲ್ಲ ಮುಂಚೆನೇ ಬೇಕಷ್ಟಾಡ್ರಿ ನೀನು ಗೊಡ್ಡೆಮ್ಮಿ ನಿನಗೇನು ಮಕ್ಕಳು ಅಂತಂದು ಮೊದಲು ಅವ್ರಿಗೂ ತಿಳಿಸ್ತೀನಿ ರೀ ಗೊಡ್ಡೆಮ್ಮೆಲ್ಲ ನಾನು ಅಂತಂದು ಅವ್ರಿಗೆ ಗೊತ್ತಾಗ್ಬೇಕ್ರಿ ನನ್ನ ಗಂಡ ನನ್ನ ಮಕ್ಕಳಾಗಲ್ಲ ಅಂತಂದು ಕಣ್ಕಂಡು ಹೆಣ್ಮಕ್ಳು ಮದುವೆ ಮಾಡ್ಕೊಳಕ್ಕೆ ತಯಾರಾಗಿತ್ತಲ್ಲ ಅವ್ರಿಗೂ ಗೊತ್ತಾಗಬೇಕು ನನಗೂ ಮಕ್ಕಳು ಹಾಕೋ ಅಂತಂದು ನನಗೂ ಮಕ್ಕಳು ಹಾಕತೈತಿ ಎಷ್ಟು ಖುಷಿ ಆಗ್ತೈತಿ ಗೊತ್ತಾ ನನಗೆ ಯವ್ವ ಹುಡುಗಿ ನಡಿಯ ಯವ್ವ ಬಿಸಿಲು ನೆತ್ತಿಗಿರತ್ತ ಮೊದಲ ನಿಶಕ್ತಿ ಆಗಿದ್ದಿ ಕೊಟ್ಟು ಎಲ್ಲರ ಮತ್ತೆ ತಲೆಗೆ ಬಿದ್ದಿದ್ದಿದ್ದಿ ಮೊದಲ ಮನೆಗೆ ಹೋಗು ಒಂದು ಸ್ವಲ್ಪ ಆರಾಮ್ ಕುತ್ಕೋ ನೀರು ಕುಡಿ ಒಂದಿಟ್ಟು ಇನ್ಮ್ಯಾಗ ಹಣ್ಣು ಹಂಪ್ಲ ಇಂಥವೆಲ್ಲ ತಿನ್ನು ಏನ ದಡ ಮಾಡಬೇಡ ಕೆಲಸ ಅದು ಇದಂತ ಮಾಡಬೇಡ ನಿಮ್ಗೇನು ಕಮ್ಮಿ ಆಗೈತೆ ಯವ್ವ ಆಳಿಟ್ಕೋ ಕೈಗೊಂದು ಕಾಲ್ಗೊಂದು ಆಳಿಟ್ಕೋ ಇಲ್ಲೋಡು ಹಾಸಿಗೆ ಬಿಟ್ಟು ಇಳಿಬಾರ್ದಂಗಿ ಆರಾಮ್ ಚಂದಾಗಿ ಒಂದ್ಲ ಹೊಟ್ಟೆನ್ ಕೂಸು ಚಂದಾಗಿರಂಗ ನೋಡ್ಕೋ ಒಟ್ಟ ಏನ್ ಮಗಳ ಹೋಗವ ಲಕ್ಷ್ಮಕ್ಕರ ಹೋಗ್ಬರ್ತೀನಿ ರೀ ಜಯಕರ ಹೋಗ್ಬರ್ತೀನಿ ರೀ ಅಮ್ಮರ ಹೋಗ್ಬರ್ತೀನಿ ರೀ ಲಕ್ಷ್ಮಕ್ಕ ಜಯಕರ ಮತ್ತೆ ಮುಂದಿನ ಶುಕ್ರವಾರ ಬರ್ತೀನಿ ತಗೋರಿ ಆಯ್ತು ತಗೋರಿ ಅಷ್ಟೇ ಆಗಲಿ ಹೋಗ್ಬರ್ರಿ ಯವ್ವ ಲಕ್ಷ್ಮಕ್ಕ ಎಷ್ಟು ಖುಷಿ ಆಗಿಲ್ಲ ಯವ್ವ ನಮ್ಗೆ ಅಷ್ಟು ಖುಷಿ ಆಗತ್ತೆ ಪಾಪ ಅವಕ್ಕಿಗೆ ಎಷ್ಟು ಖುಷಿ ಆಗಿಲ್ಲ ಎಷ್ಟು ವರ್ಷಗಳ ಕಾಲ ಕೂಸಾಗಲಿ ನನಗೂ ಒಂದ ಅಂತೇಳಿ ಆ ಕನಸು ಇವತ್ತು ಈಡೇರ್ತಂದ್ರೆ ಹೆಂಗೆ ಖುಷಿ ಆಗಕ್ಕಿಲ್ಲ ಹೇಳಿ ಮತ್ತೆ ಭಾಳ ಖುಷಿ ಆಗತ್ತವ ನನಗೂ ಕೇಳಿ ಹೌದವ ಯವ್ವ ನಿಜ ಪಾಪ ದೇವ್ರು ಕಂಡ್ಬಿಟ್ನಲ್ಲವ ಅಷ್ಟು ಸಾಕು ಮತ್ತೇನ್ರವ ಇನ್ನ ನೀವು ಇಲ್ಲ ನಿಂದ್ರೇ ನೀವು ಹೋಗಾರ ನಾ ಹೋಗಿನವ ಯವ್ವ ನನ್ನ ಕೆಲಸ ಐತಿ ಇಲ್ಲ ಅಮ್ಮ ನಾವು ಮನೆಗೆ ಹೋಗ್ತೀವಿ ಯವ್ವ ನಾನು ಮೊದಲು ಹೋಗಿ ನಮ್ಮ ಅತ್ತಿಗೆ ನನ್ನ ಸೊಸೆಗೆ ಹೇಳ್ತೀವಿ ಪಾಪ ಅವರು ಇಬ್ರು ಬೇಸರ ಮಾಡ್ಕೊಂಡಿದ್ರೆ ಈ ಪಾಪ ಹೆಣ್ಮಗಳದೆಲ್ಲ ವಿಚಾರ ತಿಳಿದ್ಮೇಲೆ ಅವ್ರಿಗೂ ಒಟ್ಟು ಹೇಳ್ತೀನಿ ಅವರು ಖುಷಿ ಪಡ್ತಾರೆ ಪಾಪ ಯಮ್ಮ ನಾನು ಮನೆಗೆ ಹೋಗ್ತೀನಿ ಆಯ್ತು ನೀನು ಹೊಲಕೊಂಡಿದ್ದೇನೆ ಮತ್ತೆ ಹ್ಞೂ ಯವ್ವ ಹಿಂಗೆ ದಾರಿ ಹಿಡಿದು ಹೊಲಕೊಂಡಿದ್ದೆ ಹೊಲದಾಗ ಒಂಚೂರು ಚೋಳಿ ಕಾಯಿ ಒಂದು ಹಾಕಿದ್ನೆ ಒಟ್ಟು ಹರ್ಕೊಂಬಂದ್ರತ್ತು ಪಲ್ಯಕ್ಕೆ ಅಂತಂದು ಹೊಂಟಿದ್ನೆ ಹಿಂಗೆ ನೀವು ಇಬ್ರು ಚಿರಾಡತ್ತಿದ್ದೆಲ್ಲ ನೋಡಿದ್ನಿ ಅದಕ್ಕೆ ಬಂದೆ ಚಲೋ ಹಾಕ್ಬಿಡವ ಒಟ್ಟ ಹುಡುಗಿ ಒಂದು ಒಳ್ಳೇದಾತಲ್ಲ ಹೋಗ್ಲಾ ನಾ ಒಂಚೂರು ಹೊಲಕ್ಕೆ ಅಯ್ಯಮ್ಮ ಹೋಗು ನಾವು ಹಿಂಗೆ ಹೋಗ್ತೀವಿ ತಗೋ ಬಾ ಲಕ್ಷ್ಮಕ್ಕ ಹೋಗಂಬ